ಹಾಯ್ ನಮಸ್ತೆ ಎಲ್ಲರೂ ಹೇಗಿದೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ ಅವರೆಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಇವತ್ತು ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊತಾ ಇದ್ದಾರೆ ಅವರೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಅಮ್ಮ ಬೆಳಗ್ಗೆನೇ ಎದ್ದು ಎಲ್ಲರಿಗೂ ಕಾಫಿ ಮಾಡಿಕೊಡ್ತಾರೆ. ಇವಾಗ ಏನು ಮಾಡ್ತೈತೆ ಗೊತ್ತಿಲ್ಲ. ಏನು ಮಾಡ್ತಿದ್ದೀಮ್ಮ? ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತಲ್ಲ ನೋಡ್ರಿ, ಕಾಫಿ ಸೋಸ್ತೈತಿ. ಮಕ್ಕ ತೋರ್ಸಮ್ಮ, ಕಾಫಿ ಬಗ್ಗಿಸ್ತೈತಿ. ಕಾಫಿ ಸೂಪರ್. ಎಲ್ಲರಿಗೂ ಕಾಫಿ ಕೊಟ್ಟಿತ್ತು, ಎಲ್ಲರೂ ಕುಡಿದ್ಬಿಟ್ಟು ಓಡಾಗಿದ್ದಾರೆ. ಎಷ್ಟು ಲೋಟ ಕುಡ್ದೆ ಕಾಫಿಯ? ನಮ್ಮ ಲಿಟಲ್ ಬಾಯ್ ಲಿಟಲ್ ಟಾಕ್. ಮಾತಾಡಪ್ಪ, ಮಾತಾಡಲ್ಲ. ಚಾಕಿ ಬೇಕಾ? ಬಿಸ್ಕೆಟ್ ಬೇಕಾ? ಓ ಜ್ಯೂಸ ಇದೇ ನಮ್ಮ ಮನೆ, ನಮ್ಮ ಅಮ್ಮನ ಮನೆ ಬೆಳಗಿನ ವ್ಯವಸ್ಥೆ. ನಮ್ಮಮ್ಮ ತಿಂಡಿಗೆ ರೆಡಿ ಮಾಡ್ತೈತೆ. ಒಂದು ಸೈಕಲ್ ರೆಡಿ ಮಾಡ್ತೀನಿ ಅಂತ ಕೂತವನೆ, ನಿಜವಾಗ್ಲೂ ಒಂದು ಸೈಕಲ್ ರೆಡಿ ಮಾಡಲ್ಲ. ನಮ್ಮ ಅಮ್ಮ ಅಲ್ಲಿ ಮೇಲ್ಗಡೆ ಕಾಫಿ ಇಟ್ಕೊಂಡು ಕಾಯ್ತಾ ಕೂತೈತೆ ಕಾಫಿ ಕುಡಿಯೋಕ್ಕೆ. ಕಾಫಿ ಬಿಟ್ಟು ಸೈಕಲ್ ರೆಡಿ ಮಾಡ್ತಾನೆ ಅಂತ. ಏನೋ ಇನ್ನೊಂದ್ಸಲ ಹೇಳ, ಮಕ್ಕ ತೋರ್ಸ ಹೇಳ. ಸೈಕಲ್ ರೆಡಿ ಮಾಡ್ತಾ ಇದ್ದ, ಬೈಕ್ ತಾನೇ ರೆಡಿ ಮಾಡ್ತಾ ಇದ್ದಿದ್ದು. ನೋಡಿ, ಯಾರ್ದಾರ ಇದ್ರೆ ತಗೊಬನ್ನಿ. ತಲೆಗೆ 500 ಅಲ್ಲ, ಸೈಕಲ್ಗೆ 500 ರೂಪಾಯಿ. ತಲೆಗಲ್ಲ, ಸೈಕಲ್ಗೆ. ನನ್ನ ತಂಗಿಯರ್ ಕಾಫಿ ಇಲ್ಲೇನೋ ಪರ್ಚೇಸಿಂಗ್. ಈಗ ಇವನ್ ಬಾಡಿಗೆ ಸೈಕಲ್. ನಿಮ್ಮಲ್ಲೇ ಯಾರು ಈ ಥರ ಇದ್ದಾರ ನೋಡಿ, ಹೆಂಗ್ ಹೊಡಿತಾವ ಸೈಕಲ್. ಇದು ಪರ್ಚೇಸ್ ಇದ್ದು. ಅಂಕಲ್ ಏನು ತಗೊಂಡ್ರು? 10 ರೂಪಾಯಿನಾ? 100 ರೂಪಾಯಿ. 10 ರೂಪಾಯಿಂದ ಹಿಡ್ದು 100 ರೂಪಾಯಿ ಗಂಟ ಇದೆ. ನೀವು ಯಾವ್ಯಾವ ಊರು ಬರ್ತೀರಾ? ನನ್ನ ತಂಗಿ ಏನೋ ತಾತಾಳೆ. ತಡಿ ಅಂಕಲ್, ಈಗ ಯಾವ್ಯಾವ ಊರು ಬರ್ತೀರಾ? ಚನ್ನರಾಯಪಟ್ಟಣ ಸುತ್ತಮುತ್ತ ಹೋಗ್ತಾರೆ, ಕಿಕ್ಕೇರಿ ಹೋಗ್ತಾರೆ. ನನ್ನ ತಂಗಿ ಅಲ್ಲ, ನನ್ನ ಮಗಳು ಏನೋ ಹಿಡ್ಕೊಂಡು ಅಮ್ಮ ಅಮ್ಮ ಅಂತವಳೆ. ನನ್ನ ತಂಗಿರು ಏನೋ ತಗೋತಾರೆ, ಏನು ತಗೋತಾರೆ ಅಂತ ಗೊತ್ತಿಲ್ಲ. ನಮ್ಮ ಅಮ್ಮನ ಪರ್ಚೇಸ್ ಮಾಡ್ತಾರೆ. ಬೇರೆ ಕಲರ್ ಕೊಟ್ಟಿದ್ದೆ ಅಷ್ಟೇ. ಅವ ಕಾಫಿ ಕೊಡ್ತಾ ಕುಡಿಲಿಲ್ವಾ? ಸೈಕಲ್ ರೆಡಿ ಆಯ್ತು, 100 ರೂಪಾಯಿ ಕಾಸು ಕೊಡ್ತೀನಿ. ನಮ್ಮ ಅಮ್ಮನ ಮನೆಗೆ ಬಂದರೆ ಬೆಳಗ್ಗೆ ಹೊತ್ತು ಇದೇ ವ್ಯವಸ್ಥೆ. ಅಂದರೆ ಎಲ್ಲರೂ ಒಟ್ಟಿಗೆ ಸೇರ್ಕೊತೀವಲ್ಲ, ಆವಾಗ ಈ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ. ಉದಯ, ನಂಗೂ ಏನಾರ ಕೊಡ್ಸ. ನನ್ನ ತಮ್ಮನ ಕೇಳ್ತೀನಿ, ನೋಡ್ರಿ ಇವಾಗ ಕೊಡಿಸ್ತೀನಿ ಇಲ್ಲ ಅಂತ ಏನಾರ ಹೇಳ್ತಾನೆ. ಉದಯ ನಂಗೂ ಏನಾರ ಕೊಡ್ಸ. ಏನೇ ತಗೊಂಡ್ರು 10 ರೂಪಾಯಿಂದ 100 ರೂಪಾಯಿ ಗಂಟ ಐತಂತೆ. 50 ರೂಪಾಯಿ ಎಲ್ಡಾರ ಕೊಡಿ, 5 ರೂಪಾಯಿ ಎಲ್ಡಾರ ಕೊಡಿ. ಅವನು ಏನು ಕೊಡ್ಸಲ್ಲ ಫ್ರೆಂಡ್ಸ್. ಅಮ್ಮನ ಮನೇಲಿ ಕೂಡ ಕೊಬ್ಬರಿ ಬೆಲ್ಲ ಕಟ್ ಮಾಡಿದ್ವಿ. ಅಮ್ಮನ ಮನೇಲಿ ಕೂಡ ಸಂಕ್ರಾಂತಿ ಹಬ್ಬ ಮಾಡ್ತಾರೆ. ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಾಯಿತು. ಇವಾಗ ಇದನ್ನು ಬಿಸಿಲಿಗೆ ಇಡಬೇಕು. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲೇ ಹಾಗೇ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕು ಕಮೆಂಟು ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಧನ್ಯವಾದಗಳು.